ಬಿಹಾರದಲ್ಲಿ ನಡೆದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಮಹಾರಾಷ್ಟ್ರವು 56 ಚಿನ್ನ ಮತ್ತು 45 ಬೆಳ್ಳಿ ಸೇರಿದಂತೆ 148 ಪದಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಹರಿಯಾಣ 33 ಚಿನ್ನ ಮತ್ತು 26 ಬೆಳ್ಳಿ ಸೇರಿದಂತೆ 103 ಪದಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ರಾಜಸ್ಥಾನ 22 ಚಿನ್ನ ಮತ್ತು 11 ಬೆಳ್ಳಿ ಸೇರಿದಂತೆ 54 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಏರಿದೆ. ರೋಡ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ರಾಜಸ್ಥಾನವು 2 ಚಿನ್ನ, 1 ಬೆಳ್ಳಿ ಮತ್ತು 1 ಕಂಚಿನ ಪದಕಗಳನ್ನು ಗೆದ್ದು ಒಟ್ಟಾರೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಮಹಾರಾಷ್ಟ್ರವು 1 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳನ್ನು ಗಳಿಸಿತು. ಈ ನಡುವೆ ದೆಹಲಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಜಿಮ್ನಾಸ್ಟಿಕ್ಸ್ನ ಫೈನಲ್ಗಳೊಂದಿಗೆ ಮುಕ್ತಾಯಗೊಂಡಿತು. ಈ ವರ್ಷ ದೆಹಲಿ ಶೂಟಿಂಗ್, ಸೈಕ್ಲಿಂಗ್ ಮತ್ತು ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಗಳನ್ನು ಆಯೋಜಿಸಿತ್ತು. ಉಳಿದ ಸ್ಪರ್ಧೆಗಳು ಬಿಹಾರದಲ್ಲಿ ಜರುಗಿದವು. ಮಹಿಳೆಯರ ವಾಲ್ಟಿಂಗ್ ಟೇಬಲ್ ಫೈನಲ್ಗಳಲ್ಲಿ ತೆಲಂಗಾಣದ ನಿಶಿಕಾ ಅಗರ್ವಾಲ್ ಚಿನ್ನದ ಪದಕ ಗೆದ್ದರು. ಮಹಾರಾಷ್ಟ್ರದ ಅನುಷ್ಕಾ ಪಾಟೀಲ್ ಬೆಳ್ಳಿ ಗೆದ್ದರೆ ಅವರ ತಂಡದ ಸಾರಾ ರಾವುಲ್ ಕಂಚಿನ ಪದಕ ಗೆದ್ದರು.